ಗೃಹಲಕ್ಷ್ಮಿ ಯೋಜನೆಯ ಖಾತೆಗೆ ಇವತ್ತು ಒಟ್ಟಿಗೆ 6,000 ಹಣ ಜಮಾ. 12 ಮತ್ತು 13ನೇ ಕಂತಿನ 14ನೇ ಕಂತು ಟೋಟಲ್ ಆಗಿ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತು ತಿಂಗಳಿನ ಕೊನೆಯ ದಿನ. ಹೌದು ಸ್ನೇಹಿತರೆ, ಇವತ್ತು ಬಿಡುಗಡೆ ಆಗಲೇಬೇಕು. ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಹಣ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ನಿಮಗೂ ಗೊತ್ತಿರ್ಬೋದು, ಇದು ಸೆಪ್ಟೆಂಬರ್ ತಿಂಗಳ ಇವತ್ತು ಏನಿದೆ 30ನೇ ತಾರೀಕು ಸೋಮವಾರ ಕೊನೆಯ ದಿನ. ಇವತ್ತು ಎಷ್ಟೊತ್ತಿದ್ರೂ ಹಣ ಬಿಡುಗಡೆ ಆಗಲೇಬೇಕು. ಹಾಗಾದರೆ ಬನ್ನಿ, ಇದೀಗ ಬಂದಿರುವಂಥ ಲೇಟೆಸ್ಟ್ ನ್ಯೂಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ, ಇವತ್ತು ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ, ಯಾರಿಗೆಲ್ಲ ಇವತ್ತು ಹಣ ಸಿಗ್ತಾ ಇದೆ, ಇದರ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಡೆ ಜನರು ಬೇಜಾರಾಗಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾನೆ ಇದ್ದಾರೆ. ಸೊ ಅದಕ್ಕಾಗಿ ಜನ ಒಂದು ನಂಬಿಕೆ ಇಲ್ಲದ ಆಗಿಬಿಟ್ಟಿದೆ. ನಮಗೆ ಈ ಒಂದು ಸ್ಕೀಮ್ ಬೇಡಪ್ಪ, ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ, ನಮಗೆ ಇವರ ಸಹವಾಸ ಬೇಡ, ಈ ರೀತಿಯಾದಂತಹ ಒಂದು ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಯಾಕಂದರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಿಮಗೆ ಈಗ ಕೊಟ್ಬಿಡ್ತೀನಿ, ನಾಳೆ ಕೊಟ್ಬಿಡ್ತೀನಿ, 4,000 ಕೊಟ್ಬಿಡ್ತೀವಿ, 6,000 ಕೊಟ್ಬಿಡ್ತೀವಿ, ಈ ರೀತಿಯಾಗಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಜನ ಕೂಡ ದಿನ ನೋಡಿ ಸಾಕಾಗಿ ಹೋಗಿತ್ತು. ಬರುತ್ತಾ, ನಾಳೆ ಬರುತ್ತಾ, ಅಕೌಂಟಿಗೆ ದುಡ್ಡು ಬರುತ್ತಾ ಅಂತ ಹೇಳಿಬಿಟ್ಟು ಅಂದರೆ ಏನಂತಾರೆ, ಈ ರೀತಿ ಬೇಜಾರಾಗಿ ಕೊನೆಗೆ ಈಗ ಏನಂತ ಗುಡ್ ನ್ಯೂಸ್ ಕೂಡ ಬಂದಿದೆ. ನಿಮ್ಮ ಖಾತೆಗೆ ಇವತ್ತು ಹಣ ಜಮಾ ಆಗೇ ಆಗುತ್ತೆ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ, ಇವತ್ತು ಏನು 30ನೇ ತಾರೀಕು ನಿಮ್ಮ ಖಾತೆಗೆ 100% ಹಣ ಬಿಡುಗಡೆ ಆಗುತ್ತೆ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ, ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತಹ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಪ್ರತಿಯೊಂದು ಒಬ್ಬರು ಅಂದರೆ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಮಾಹಿತಿಯನ್ನು ಕೊಟ್ಟಿದ್ರು ನಿಮಗೆ ಅಂತ. ಕಳೆದ ಒಂದು ವಿಡಿಯೋದಲ್ಲಿ, ನಿಮಗೆ ಹಳೆಯ ವಿಡಿಯೋದಲ್ಲಿ 6,000 ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಗಣೇಶ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಮತ್ತು ನಿನ್ನೆ ಒಂದು ಹೊಸ ವಿಡಿಯೋ ನೋಡಿರ್ಬೋದು, ನಿಮಗೆ ಒಂದು ವಾರದಲ್ಲಿ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದಮೇಲೆ ಒಂದು ವಾರ ಬಿಟ್ಟು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ, ಮತ್ತು ಈ ತಿಂಗಳದು ನೆಕ್ಸ್ಟ್ ತಿಂಗಳು 14ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಹಾಗಾದರೆ ಇದರಲ್ಲಿ ಯಾವುದು ನಂಬಬೇಕು, ಯಾವುದು ಬಿಡಬೇಕು? ಯಾಕಂದರೆ ಇದು ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಪಕ್ಕ ಮಾಹಿತಿ 100% ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂಥದ್ದು. ಯಾಕಂದರೆ ಜನರಿಗೆ ಬಹಿರಂಗವಾಗಿ ಈ ಮಾಹಿತಿಯನ್ನು ವ್ಯಕ್ತಪಡಿಸುವುದಿಲ್ಲ. ರಾಜ್ಯ ಸರ್ಕಾರ ಒಳಗಿನಿಂದ ಒಳಗೆ ಏನು ಮಾಡಬೇಕು ಅನ್ನೋದ್ರ ಗೊತ್ತಿರುವಂಥದ್ದು. ಸೊ ಹಾಗಾದರೆ ಇವತ್ತು ಏನು ನಿಮ್ಮ ಖಾತೆಗೆ ಎಷ್ಟು ಹಣ ಬರುತ್ತೆ, ಏನು 6,000 ಬರುತ್ತಾ, 4,000 ಬರುತ್ತಾ, ಇಲ್ಲ 2,000 ಬರುತ್ತೆ, ಇಲ್ಲಿದೆ ನೋಡಿ ಮಾಹಿತಿ. ಯಾಕಂದರೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ, ಹಣ ನಮಗೆ ಜಮಾ ಆಗುತ್ತೆ ಅಂತ. ಸ್ನೇಹಿತರೆ, ಬಂದಿರುವಂತಹ ಮಾಧ್ಯಮಗಳ ವರದಿಯ ಪ್ರಕಾರ ನಿಮಗೆ ಇವತ್ತಿನ 12ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಇದನ್ನು ಗಮನದಲ್ಲಿಟ್ಟುಕೊಂಡು ಬಿಡಿ. ನಿಮಗೆ ಒಟ್ಟಿಗೆ 6,000 ಬರುತ್ತೆ, 4,000 ಬರುತ್ತೆ ಕೇಳಬಹುದು, ಅದೆಲ್ಲ ಸುಳ್ಳು. ನಿಮಗೆ ಏನು 12ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯೂ ಮಾಡಿದ್ದಾರೆ. 12ನೇ ಕಂತಿನ ಹಣ ಇವತ್ತಿನಿಂದ ನಿಮಗೆ ಜಮಾ ಆಗುತ್ತೆ. ಸೊ ಇದು ಇಲ್ಲಿವರೆಗೆ ಇರುವಂತಹ ಅಂತಂದರೆ 10 ದಿನದ ಕಾಲಾವಕಾಶ. ನಿಮಗೆ 10 ದಿನಗಳಲ್ಲಿ ಈ ಒಂದು 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಸೇರುತ್ತೆ. ಸೊ ಹಾಗಾದರೆ 13ನೇ ಕಂತಿನ ಹಣ ನೆಕ್ಸ್ಟ್ 10ನೇ ತಾರೀಕು ನಂತರ ನಿಮಗೆ 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. 14ನೇ ಕಂತಿನ ಹಣ ಈ ತಿಂಗಳ ಕೊನೆಯಲ್ಲಿ ಅಂದರೆ 20 ತಾರೀಕು ಮೇಲೆ 25ನೇ ತಾರೀಕು ಮೇಲೆ ನಿಮಗೆ ಬಿಡುಗಡೆ ಆಗುತ್ತೆ. ಇದು 100% ಮಾಹಿತಿ. ಇದು ನೀವು ಕಾಯಬೇಕಾಗಿರುವಂಥದ್ದು. ಸೊ ಯಾಕಂದರೆ ಜನರು ಈಗ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಇವತ್ತು ಬಂದಿಲ್ಲಪ್ಪ ಅಂದರೆ ನಾಳೆಯಿಂದ ಬಿಡುಗಡೆ ಆಗಬಹುದು. ಯಾಕಂದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಸಿದ್ಧತೆ ನಡೆದಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆ ಮಾಡ್ತಾರಂತೆ. ಬಂದಿರೋದು ಹಾಗಾದರೆ ಇವತ್ತಿನಿಂದಲೇ ನೀವು ಅಕೌಂಟನ್ನು ಚೆಕ್ ಮಾಡ್ತಾ ಇರಿ. ಇವತ್ತು ಬರಬಹುದು ಅಥವಾ ನಾಳೆ ಬರಬಹುದು. ನಿಮಗೆ ಒಟ್ಟು 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಎಲ್ಲ ಒಂದು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ. ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ. ಯಾವುದೇ ರೀತಿ ಇಲ್ಲ. ಇನ್ನೇನು ಹಣ ಬಿಡುಗಡೆ ಆಗೋದು ಒಂದೇ ಬಾಕಿ. ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ತಾ ಇರಿ. ಯಾರಿಗೆ 12ನೇ ಕಂತಿನ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನೀವು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.